ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಿದ್ದೀರಾ ಪಿ ಡಿ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನಾವಿವತ್ತು ಮಂಡ್ಯ ಜಿಲ್ಲೆಯ ಸಂತೆಕಸರ ಗ್ರಾಮದಲ್ಲಿದ್ದೀವಿ. ಬಂದು ದೇವತೆಗಳ ತವರೂರು ಅಂತಲೇ ಕರೀತಾರೆ ಊರನ್ನ. ಯಾಕೆ ಅಂದರೆ ಈ ಗ್ರಾಮದಲ್ಲಿ ಸುಮಾರು 100ಕ್ಕಿಂತ ಹೆಚ್ಚು ದೇವಾಲಯಗಳಿವೆ, ಸುಮಾರು 103 ದೇವಸ್ಥಾನಗಳಿವೆ. ಆದ್ದರಿಂದ ಇದನ್ನ ದೇವತೆಗಳ ತವರೂರು ಅಂತಲೇ ಕರೀತಾರೆ. ಮತ್ತು ನಾವು ಬಂದಿರೋದು ಇವತ್ತು ಭೂಮಿ ಸಿದ್ದೇಶ್ವರ ದೇವಸ್ಥಾನ. ಇದಕ್ಕೆ ಭೂಮಿ ಸಿದ್ದೇಶ್ವರ ದೇವಸ್ಥಾನ ಅಂತ ಹೆಸರು ಬರೋಕ್ಕೆ ಕಾರಣ, ಇದು ಭೂಮಿಯಿಂದಲೇ ಉದ್ಭವವಾಗಿರೋದ್ರಿಂದ ವಿಗ್ರಹ ಇದನ್ನ ಭೂಮಿ ಸಿದ್ದೇಶ್ವರ ದೇವಸ್ಥಾನ ಅಂತ ಕರಿತೀವಿ. ಇದು ತುಂಬ ಮಹಿಮೆ ಉಳ್ಳಂತಹ ದೇವಸ್ಥಾನ ಅಂತ ಹೇಳ್ಬೋದು. ನೀವು ನೋಡ್ತಾ ಇರ್ಬೋದು ದೇವಸ್ಥಾನ. ಫ್ರೆಂಡ್ಸ್, ಈ ದೇವಸ್ಥಾನ ಇರೋ ಜಾಗದಲ್ಲಿ ಶತಮಾನಗಳ ಹಿಂದೆಯೇ ಸಾಕ್ಷಾತ್ ಶಿವನೇ ಇಲ್ಲಿ ಬಂದು ಲಿಂಗದ ರೂಪದಲ್ಲಿ ಭೂಮಿಯಿಂದಲೇ ಉದ್ಭವವಾಗಿ ದೇವಸ್ಥಾನ ನಿರ್ಮಾಣವಾಗಿತ್ತು. ಅದಾದ ನಂತರ ಇವಾಗ ಹೊಸದಾಗಿ ಬರೀ ಕಲ್ಲುಗಳನ್ನೇ ಇಟ್ಕೊಂಡು ಕೆತ್ತನೆಯಿಂದನೇ ದೇವಸ್ಥಾನ ನಿರ್ಮಾಣ ಮಾಡಿದ್ದಾರೆ. ನೀವು ನೋಡ್ತಾ ಇರಬಹುದು ಕಂಬಗಳನ್ನೆಲ್ಲ ಎಷ್ಟು ಕೆತ್ತನೆ ಮಾಡಿದ್ದಾರೆ ಅಂತ, ಎಷ್ಟು ಸುಂದರವಾಗಿದೆ ಅಂತ. ಈ ದೇವಸ್ಥಾನದಲ್ಲಿ ಸಾಕ್ಷಾತ್ ಶಿವನೇ ಬಂದು ಹೋಗೋ ಒಂದು ವಾಡಿಕೆ ಇದೆ ಫ್ರೆಂಡ್ಸ್. ನೋಡ್ತಾ ಇರ್ಬೋದು ದೇವಸ್ಥಾನ ತುಂಬ ಪ್ರಶಾಂತವಾಗಿದೆ, ತಂಪಾಗಿದೆ ಇಲ್ಲಿನ ವಾತಾವರಣ. ಆಚೆ ಬಿಸಿಲಿದೆ, ಇದು ಬೇಸಿಗೆ ಕಾಲ ಆದರೂ ಒಂದು ಚೂರು ಬಿಸಿಲಿನ ತಾಪ ಏನು ಕೂಡ ನಮಗೆ ಕಾಣಿಸ್ತಾ ಇಲ್ಲ ಒಳಗಿರೋದ್ರಿಂದ. ತುಂಬ ಅಂದರೆ ತುಂಬಾ ತಂಪಾಗಿದೆ. ಮತ್ತು ಈ ದೇವಸ್ಥಾನ ಕಟ್ಟಿ ಇವಾಗ ರೀಸೆಂಟಾಗಿ 1 ಇಯರ್ ಆಗಿದೆ ಅಷ್ಟೇ. ಹೊಸ ದೇವಸ್ಥಾನ ಹಳೆಯದು ಇದ್ರ ಬ್ಯಾಕ್ ಸೈಡ್ ಇದೆ, ನಿಮಗೆ ಆಮೇಲೆ ತೋರಿಸ್ತೀನಿ. 1 ಇಯರ್ ಅಷ್ಟೇ ಆಗಿರೋದು. ಮತ್ತು ಇಲ್ಲಿ ಮದುವೆ ಆಗ್ತಿರೋದು ಕೂಡ ಮದುವೆಗೆ ಚೌಟ್ರಿ ವ್ಯವಸ್ಥೆನೇ ಇದೆ, ದೇವ್ರ ಕಾರ್ಯಗಳೆಲ್ಲ ನಡೆಯುತ್ತೆ. ದೇವಸ್ಥಾನ ಮಾತ್ರ ಅದ್ಭುತವಾಗಿ ಸುಂದರವಾಗಿ ಕಟ್ಟಿದ್ದಾರೆ ಅಂತ ಹೇಳ್ಬೋದು. ಎಷ್ಟು ಪ್ರಶಾಂತವಾಗಿದೆ ದೇವಸ್ಥಾನ. ಫ್ರೆಂಡ್ಸ್, ನೀವು ನೋಡ್ತಾ ಇರ್ಬೋದು ಇದೇ ಬಸವ ಭೂಮಿ ಸಿದ್ದೇಶ್ವರ ದೇವರಿಗೆ ಬಿಟ್ಟಿರೋದು. ಎಷ್ಟು ಚೆನ್ನಾಗಿದೆ ಅಂತ ನೀವು ನೋಡ್ತಾ ಇರ್ಬೋದು ಬಸವಪ್ಪನ. ಇದು ಬಂದು ದೇವ್ರ ಕಾರ್ಯಗಳಿಗೆ ಅಥವಾ ನೀವೇನಾದರೂ ಹೊಸ ಮನೆಗೆ ಗೃಹ ಪ್ರವೇಶಕ್ಕೆ ಮತ್ತು ಹಾಗೆಯೇ ಮದುವೆ ಸಮಾರಂಭಗಳಿಗೆ ಮತ್ತು ನಾನಾ ದೇವ್ರ ಕಾರ್ಯಕ್ರಮಗಳಿಗೆ ಈ ಒಂದು ಬಸವಪ್ಪನ ಕರ್ಕೊ ಹೋಗ್ತಾರೆ. ಹಾಗೆಯೇ ದೇವಾಲಯಕ್ಕೆ ದೇವರ ಅರ್ಚಕರು ಮತ್ತು ಗುಡ್ಡು ಬಿಡಿಸ್ಬೇಕಾದ್ರೆ ಎಲ್ಲದಕ್ಕೂ ಈ ಬಸವಪ್ಪನ ಕರ್ಕೊ ಹೋಗ್ತಾರೆ. ನೀವು ಸುಮಾರು ರೀಲ್ಸ್ಗಳಲ್ಲಿ ನೋಡಿರ್ತೀರ ಇನ್ಸ್ಟಾಗ್ರಾಮಲ್ಲಿ, ಭೂಮಿ ಸಿದ್ದೇಶ್ವರ ಬಸವ ಅಂತ. ಅದು ಇದೇನೆ ತುಂಬ ಜನಗಳಿಗೆ ಅಂದ್ಕೊಂಡಿದ್ದ ಕೆಲಸಗಳು ಕಾರ್ಯಗಳು ಕೈಗೂಡ್ತಾ ಇರೋಲ್ಲ. ಅಂಥವರೆಲ್ಲ ಯೋಚನೆ ಮಾಡ್ತಾ ಇರ್ತೀರ, ಏನು ಮಾಡೋದು, ಕೆಲವು ಕೆಲಸಗಳು ಆಗ್ತಿಲ್ವಲ್ಲ, ಯಾಕೆ ಹಿಂಗಾಗಿದೆ, ನಮ್ಮ ಟೈಮ್ ಸರಿ ಇಲ್ಲ ಅಂತ ಕೂತ್ಕೋತಾರೆ ಅಥವಾ ಅಲ್ಲಿ ಇಲ್ಲಿ ಕೇಳ್ಕೊಬರ್ತಾರೆ. ನೀವು ಬೇಕಿದ್ರೆ ಇಲ್ಲಿ ಬರ್ಬೋದು. ಗುರುವಾರ ಮತ್ತು ಭಾನುವಾರ ಏನಾದ್ರು ಬಂತು ಅಂದರೆ ನಿಮಗೆ ಬಸವಪ್ಪನ ಕೇಳ್ಕೊಬೋದು, ಈ ಕಾರ್ಯ ಆಗುತ್ತಾ ಆಗೋದಿಲ್ವ ಅಂತ. ಅದು ಆಗುತ್ತೆ ಅನ್ನೋದಿದ್ರೆ ಪಾದ ಕೊಡುತ್ತೆ, ಇಲ್ಲ ಅಂದರೆ ಕೊಡೋದಿಲ್ಲ. ಇದು 100% ಸತ್ಯ. ಯಾವುದು ಬಸವಪ್ಪನ ನೆನೆಸ್ಕೊಂಡು ನೀವು ಕಾರ್ಯಗಳನ್ನು ಕೇಳ್ತೀರ ಆಗುತ್ತೆ ಆಗಲ್ವಂತ, ಅದೇನಾದ್ರು ಪಾದ ಕೊಡ್ತು ಅಂದರೆ ನಿಮಗೆ 100% ನಿಮಗೆ ಆ ಒಂದು ಕೆಲಸದಲ್ಲಿ ಯಶಸ್ಸು ಸಿಗುತ್ತೆ, ಆಗುತ್ತೆ. ನೀವು ಬಂದರೆ ಗುರುವಾರ ಭಾನುವಾರ ಬೆಳಗ್ಗೆ 9 ಗಂಟೆ ಮೇಲೆ ನಿಮಗೆ ಈ ಒಂದು ಬಸವಪ್ಪನ ಪಾದ ಸಿಗುತ್ತೆ. ಕೇಳ್ಕೊಂಡು ಹೋಗ್ಬೋದು. ತುಂಬ ಎಲ್ಲ ಕಡೆಯಿಂದ ಬರ್ತಾರೆ ಜನಗಳು, ಹೊರಗಡೆಯಿಂದೆಲ್ಲ ಬರ್ತಾರೆ ಬಸವಪ್ಪನ ಕೇಳಬೇಕು ಕೆಲಸ ಕಾರ್ಯಗಳ ಬಗ್ಗೆ, ಅಥವಾ ಅವ್ರಿಗೆ ಏನು ಪ್ರಾಬ್ಲಮ್ಸ್ಗಳಿದೆ ಅದ್ರ ಕುರಿತು ಬಂದು ಕೇಳ್ಕೊತಾರೆ. ಬಸವಪ್ಪ ಪಾದ ಕೊಟ್ಟರೆ ಅದು 100% ಆಗುತ್ತೆ. ನೀವು ಒಂದು ಸಲ ಬನ್ನಿ. ನಿಮಗೇನಾದ್ರು ಕೆಲವು ಕೆಲಸ ಕಾರ್ಯಗಳು ನಡೀತಿಲ್ಲ ಅನ್ನೋದಿತ್ತು ಅಂದರೆ ಬಂದು ನೀವು ಕೇಳ್ಕೊಬೋದು ಫ್ರೆಂಡ್ಸ್ ಬಸವಪ್ಪನ. ಫ್ರೆಂಡ್ಸ್, ಇವಾಗ ಬಸವಪ್ಪನ ಆಶೀರ್ವಾದ ತಗೊಬಿಡೋಣ. ಬಸವಪ್ಪನ ನೋಡ್ತಾ ಇದ್ದಾರೆ, ನಿನ್ನೆ ಹುಡುಕ್ತಿದ್ರೆ ಬಾ ಅನ್ನಂಗಿದ್ದೆ. ಬೇಡ ಬನ್ನಿ, ಹಿಂಗೆ ಕೈ ಮುಕ್ಕೊಂಡು ಹೊಂಟೋಗ್ಬಿಡೋಣ. ಬನ್ನಿ, ಇವಾಗ ದೇವ್ರನ್ನ ತೋರಿಸ್ತೀನಿ ಎಲ್ರಿಗೂ. ದೇವ್ರು ನೋಡ್ಕೊಂಬರೋಣ. ಇದು ನೆಕ್ಸ್ಟು ದೇವರು ಒಳಗಿದೆ. ಬನ್ನಿ, ನೋಡ್ತಾ ಇರ್ಬೋದು ನೀವು. ಫ್ರೆಂಡ್ಸ್, ನೀವೇನಾದರೂ ಮಂಡ್ಯ ಕಡೆ ಬಂತು ಅಂದರೆ ಮತ್ತೆ ಈ ದೇವಸ್ಥಾನ ವಿಸಿಟ್ ಮಾಡಿ. ತುಂಬ ಮಹಿಮೆ ಇರುವಂತಹ ದೇವಸ್ಥಾನ. ಇಲ್ಲಿ ವರ್ಷಕ್ಕೆ ಒಂದು ಸಾಲ ಯುಗಾದಿ ಹಬ್ಬದ ದಿನ ಸುಮಾರು ಅಕ್ಕಪಕ್ಕದ ಹಳ್ಳಿ, ಸುಮಾರು 48 ಹಳ್ಳಿಗಳು ಸೇರಿ ತುಂಬ ದೊಡ್ಡದಾಗಿ ಜಾತ್ರೆ ಆಗುತ್ತೆ ಯುಗಾದಿ ಹಬ್ಬದ ದಿನ. ಯುಗಾದಿ ಹಬ್ಬಕ್ಕಂತೂ ಬಂದರೆ ನೋಡೋಕ್ಕೆ 2 ಕಣ್ಣು ಸಾಲುಗಳಿದೆ. ತುಂಬ ಕಾಲಿಡೋಕ್ಕೆ ಜಾಗ ಇರಲ್ಲ, ಅಷ್ಟು ಮಟ್ಟದ ಜಾತ್ರೆ ನಡೆಯುತ್ತೆ. ಇವಾಗ ಜನ ಅಷ್ಟಾಗಿ ಇಲ್ಲ. ಮತ್ತು ಗುರುವಾರ ಭಾನುವಾರ ಹೇಳಿದಾಗೆ ಬಸವಪ್ಪ ಪಾದ ಕೊಡುತ್ತೆ. ಫ್ರೆಂಡ್ಸ್, ಇಲ್ಲಿ ದಿನನಿತ್ಯ ಓಪನ್ ಇರುತ್ತೆ. ಯಾವಾಗ ಬಂತು ಅಂದ್ರೂ ನಿಮಗೆ ಓಪನ್ ಇರುತ್ತೆ.
ದೇವರ ದರ್ಶನ ಮಾಡ್ಬೋದು. ಹಾಗೆ ನಿಮಗೆ ಗುರುವಾರ ಶುಕ್ರವಾರ ಬಂತು ಅಂದರೆ ಅದು ವಾರದ ದಿನ ವಿಶೇಷವಾದ ದಿನ. ಏನು ಜನ ಪೂಜೆ ನಡೆಯುತ್ತೆ, ಜನ ಇನ್ನೂ ಜಾಸ್ತಿ ಇರ್ತಾರೆ, ಬಟ್ ಕಡಿಮೆನೇ ಇದೆ. ನೀವು ಯುಗಾದಿಗೆ ಒಂದ್ಸತಿ ಬಂದು ಹೋಗಿ. ಜಾತ್ರೆ ಮಾತ್ರ ತುಂಬ ಗ್ರ್ಯಾಂಡಾಗಿ ನಡೆಯುತ್ತೆ, ವಿಶೇಷವಾಗಿರುತ್ತೆ. ಏನಾದರೂ ಕೋರಿಕೆಗಳು ಹರಕೆಗಳು ಏನಾದರೂ ಇತ್ತು ಕೇಳ್ಕೊಬೋದು, ಕಟ್ಕೋಬೋದಿತ್ತು ಅಂದರೆ ಕಟ್ಕೋಬೋದು, ಅದು ನಡೆಯುತ್ತೆ. ಇದು ಈ ದೇವಸ್ಥಾನದ ಮಹಿಮೆ ಅಂತ ಹೇಳ್ಬೋದು. ಯಾವಾಗಲೇ ನಾನು ನಿಮ್ಗೊಂದು ಹೇಳಿದೆ, ಇದು ದೇವಸ್ಥಾನ ಭೂಮಿ ಸಿದ್ದೇಶ್ವರ ಅಂತ ಯಾಕೆ ಕರೀತಾರೆ ಅಂತ ಅಂದರೆ, ಇದು ಭೂಮಿಯಿಂದ ವಿಗ್ರಹವಾಗಿದ್ದರಿಂದ ವಿಗ್ರಹ, ಅದಕ್ಕೆ ಭೂಮಿ ಸಿದ್ದೇಶ್ವರ ಅಂತ ಕರೀತಾರ ಅಂತ ಹೇಳಿದೆ. ಯಾಕೆ ಅಂತ ನಾನು ನಿಮ್ಗೆ ತೋರಿಸ್ತೀನಿ. ಭೂಮಿಯಿಂದ ಉದ್ಭವ ಆದಂತಹ ವಿಗ್ರಹ ಕೂಡ ಇಲ್ಲೇ ಇದೆ, ಅದನ್ನು ತೋರಿಸ್ತೀನಿ. ಬನ್ನಿ, ನೋಡ್ತಾ ಇರ್ಬೋದು. ಭೂಮಿಯಿಂದ ಉದ್ಭವವಾದಂತಹ ವಿಗ್ರಹ ಅಲ್ಲೇ ಕೂಡ ಇದೆ, ಕಾಣ್ತಿದೆ ಅನ್ಕೋತೀನಿ ನಿಮ್ಗೆಲ್ರಿಗೂ. ಗಣೇಶನ ಪಕ್ಕ ಇದೆ ನೋಡಿ, ಅದೇನೆ ಫ್ರೆಂಡ್ಸ್. ಹಾಗೆ ಇನ್ನೊಂದ್ಸಲ ಅಡ್ರೆಸ್ ಹೇಳ್ತೀನಿ. ನೀವೇನಾದ್ರು ಮಂಡ್ಯ ಕಡೆ ಬಂತು ಅಂದರೆ ತಪ್ಪದೆ ವಿಸಿಟ್ ಮಾಡಿ ಒಂದು ದೇವಸ್ಥಾನನ. ಅಡ್ರೆಸ್ ಬಂದು ಮಂಡ್ಯ ಹತ್ರ. ಮಂಡ್ಯಕ್ಕೆ ಬಂದರೆ ನೀವು ಮಂಡ್ಯದಿಂದ ಒಂದು ಜಸ್ಟ್ 5 ಕಿಲೋಮೀಟರ್ಸ್ ಆಗ್ಬೋದು. ಸಂತೆಕಸ್ಲುಗೆರೆ ಗ್ರಾಮ. ಸಂತೆಕಸ್ಲುಗೆರೆಯಿಂದ ನಿಮಗೆ ಒಂದು 500 ಮೀಟ್ರ್ ಅಂದರೆ ಅರ್ಧ ಕಿಲೋಮೀಟ್ರ್ ಅಷ್ಟೇ, ತುಂಬ ಹತ್ರದಲ್ಲಿದೆ. ನೀವೇನಾದ್ರು ಬಂತು ಮಂಡ್ಯ ಸೈಡು ಅಂತ ನೋಡ್ತು ಅಂದರೆ ನೀವು ಬಂದು ತಪ್ಪದೆ ಈ ಒಂದು ದೇವಸ್ಥಾನನ ನೋಡ್ಕೊಂಡು ಹೋಗಿ ಫ್ರೆಂಡ್ಸ್. ಹಾಗೆಯೇ ವಿಡಿಯೋ ಹೇಗಿತ್ತು, ಚೆನ್ನಾಗಿತ್ತ ಏನು ಅಂತ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ಮತ್ತು ಹಾಗೆ ಅಲ್ಲಿ ಬರ್ತಾರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ, ಇದೇ ಥರ ಸಪೋರ್ಟ್ ಮಾಡಿ. ಇವಾಗ ಸಬ್ಸ್ಕ್ರೈಬರ್ಸು 1K ಆಗಿದೆ, ನೆಕ್ಸ್ಟು 2K ಆಗಬೇಕು. ಈ ವಿಡಿಯೋ ನೋಡ್ತಾ ಇರೋರೆಲ್ಲ ಲೈಕ್ ಮಾಡಿ ಶೇರ್ ಮಾಡ್ತು ಅಂದರೆ 2K ಆಗೇ ಆಗುತ್ತೆ. ಆದ್ದರಿಂದ ವೀಡಿಯೋನೆಲ್ಲ ದಯವಿಟ್ಟು ಶೇರ್ ಮಾಡಿ. ಹಾಗೆಯೇ ಮತ್ತೆ ಇದೇ ಥರ ಹೊಸ ವೀಡಿಯೋದೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್.